ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವಂತ ಎಲ್ಲ ವಲಯ ಸಂಬಂಧಿತ ವಲಯರು ಸೇರ್ಕೊಂಡಿದ್ದೇನೆ, ಮುಖಂಡರು ಸೇರ್ಕೊಂಡು ಇವತ್ತು ಸಭೆಯನ್ನ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಏನು ಮಾದಿಗ ಸಮುದಾಯದ ಅರುಣ್ ಕುಮಾರ್ ವಕೀಲರು ಹಾಗೂ ಭಾಸ್ಕರ್ ಪ್ರಸಾದ್ ಅನ್ನುವಂಥ ಕಿಡಿಗೇಡಿ ವ್ಯಕ್ತಿಗಳು ಇವತ್ತು ಜನಾಂಗದ ಮುಖಂಡರುಗಳನ್ನ, ನಾಯಕರುಗಳನ್ನ ಬಹಳ ತುಚ್ಛವಾಗಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಅವ್ರನ್ನ ತೇಜೋವಧೆ ಮಾಡುವಂತ ಕೆಲಸವನ್ನ ಏನ್ ಮಾಡ್ತಾ ಇದಾರೋ ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಒಂದು. ಎರಡನೇದು, ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಅದು ಅವೈಜ್ಞಾನಿಕವಾಗಿದೆ, ಅದನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಏನು 25ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ, ಒಂದು ಬೃಹತ್ ಪ್ರತಿಭಟನಾ ಸಭೆ ಬಲಗೈ ಸಂಬಂಧಿತ ಮತ್ತು ಬಲಗೈ ಜನಾಂಗದ ಮುಖಂಡರುಗಳು ಮತ್ತೆ ಜನಾಂಗ ಸೇರಿ ಮಾಡುವಂತ ಒಂದು ಮಹಾ ಪ್ರತಿಭಟನೆಗೆ ನಮ್ಮ ಮೈಸೂರು ಜಿಲ್ಲೆಯಿಂದ ಎಷ್ಟು ಜನ ಹೋಗ್ಬೇಕು, ಯಾವ ರೀತಿಯಾದಂತ ಒಂದು ಸಂಘಟನೆಗೆ ನಾವು ಅಲ್ಲಿ ನಡೆಯುವಂತ ಪ್ರತಿಭಟನೆಗೆ ಇದನ್ನ ಕೊಡಬೇಕು, ಬೆಂಬಲವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಒಂದು ಸಭೆ ಅಂತ ಕರೆದಿರೋದು. ಈ ಒಂದು ಸಭೆಯ ಮುಖಾಂತರ ನಾವು ನಮ್ಮ ಜನಾಂಗದ ಎಲ್ಲ ಬಲಗೈ ವಲಯರು ಏನಿದ್ದಾರೆ ವಲಯರಿಗೆ ನಾವು ಎಚ್ಚರಿಕೆ ಕೊಡೋದು ಇಷ್ಟೇ, ಎಲ್ಲರೂ ಸಹ ನಾವು ಸ್ವಾಭಿಮಾನಿಗಳು 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 ಅಂತೇಳಿ ಮನೇಲಿ ಕೂರ್ಬೇಡಿ. ಸ್ವಾಭಿಮಾನಿಗಳಾಗಿದ್ರೆ ನಿಮ್ಮ ಮನೆಯನ್ನ ಬಿಟ್ಟು ಇವತ್ತು ಹೊರಗಡೆ ಬರಬೇಕು. ಹೊರಗಡೆ ಬಂದ್ರೆ ಮಾತ್ರ ಇವತ್ತು ನಮ್ಮ ಮಕ್ಕಳುಗಳಿಗೆ ಜೀವನ ಸಿಗ್ತದೆ. ಒಂದ್ ವೇಳೆ ನಮ್ಮ ಮಕ್ಕಳುಗಳನ್ನ ನಾವೇ ಕತ್ಕೊಯ್ಬೇಕು ಅಂತ ಹೇಳಿದ್ರೆ ನೀವು ಇನ್ನೊಬ್ಬ ಬೇಜಾರು ಮಾಡ್ಕೊತಾನೆ, ಅವನೇನ್ ಅನ್ಕೋತಾನೋ ಇವನೇನ್ ಅನ್ಕೋತ ಮುಲಾಜ್ಗೆ ಬಸರಾಗಂತ ಕೆಲಸ ನಮ್ ಮಾಡ್ಬೇಡಿ. ನಿಮ್ ಮಕ್ಕಳ ಜೀವನ ಬೇಕಾ, ನಿಮ್ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಬೇಕಾ, ನಿಮ್ ಮಕ್ಕಳಿಗೆ ಉದ್ಯೋಗ ಬೇಕಾ, ಮನೆ ಬಿಟ್ಟು ಹೊರಗಡೆ ಬನ್ನಿ. ನಿಮ್ಮಲ್ಲಿರುವಂತ ಬಾಬಾ ಸಾಹೇಬ್ರ ಹೆಸರನ್ನ ಹೇಳ್ಕೊಂಡು ಏನು ಇವತ್ತು ಸಮಾಜದಲ್ಲಿ ಒಂದು ಸ್ಥಾನವನ್ನ ತಗೊಂಡಿದ್ದೀರೋ, ಏನು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರೋ, ಏನು ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇದ್ದೀರೋ, ಇದನ್ನೆಲ್ಲನೂ ಕೊಟ್ಟಿರುವಂತದ್ದು ಬಾಬಾ ಸಾಹೇಬರು ಕೊಟ್ಟಿರುವಂತ ಸಾಮಾಜಿಕ ಸಮಾನತೆ ಮತ್ತೆ ಇದರಿಂದ ಹಕ್ಕುಗಳಿಂದ ನೀವು ಮಾಡಿರುವಂತದ್ದು. ಬರೀ ಬಾಯಿ ಮಾತಲ್ಲಿ ನಾವು ಸ್ವಾಭಿಮಾನಿಗಳು ಸ್ವಾಭಿಮಾನಿ ರೇ, ಬೀದಿ ಬೀದಿಲಿ ನಮ್ಮ ಮುಖಂಡರುಗಳಿಗೆ ಎಕ್ಕಡ ತಕೊಂಡು ಹೊಡಿತಾವ್ರೆ. ಎಲ್ಲಾಯ್ತು ನಿಮ್ ಸ್ವಾಭಿಮಾನ? ಸ್ವಾಭಿಮಾನ ಎಲ್ಲಾಯ್ತು? ಸ್ವಾಭಿಮಾನಿಗಳಾಗಿದ್ರೆ ಅವತ್ತೇ ಬೀದಿಗೆ ಬರ್ಬೇಕಾಗಿತ್ತು. ಇವತ್ತು ಸರ್ಕಾರದಲ್ಲಿ ಬರೀ ಬಲಗೈ ಜನಾಂಗದ ವಲಯರು ಮಾತ್ರ ಮಿನಿಸ್ಟರ್ಗಳಿದಾರ. ತಿಮ್ಮಾಪುರ್ ಇಲ್ವಾ, ಮುನಿಯಪ್ಪ ಇಲ್ವಾ, ಹೊಡಿದ್ರಿ ಅವ್ರಿಗೆ ಎಕ್ಕಡದಲ್ಲಿ, ಅವ್ರನ್ನ ನೀವು ಸಬ್ಜೆಕ್ಟ್ ಮಾಡ್ತಾ ಇಲ್ಲ. ಇದೆಲ್ಲ RSS ಕಿತ್ತೋರಿ. ನೀವು ಪೇಮೆಂಟ್ ಗಿರಾಕಿಗಳು ಅರುಣ್ ಕುಮಾರ್, ಮಿಸ್ಟರ್ ಅರುಣ್ ಕುಮಾರ್ ಅಂಡ್ ಭಾಸ್ಕರ್ ಪ್ರಸಾದ್, ನೀವು ಅವ್ರಿಗೆ ಬೇಕಾಗಿರುವಂತ ಏನು ರಾಜಕಾರಣದಲ್ಲಿ SCಗಳು ಏನು ವಲಯರು ಒಟ್ಟಿಗಿದಾರೋ, ದಲಿತರು ಒಟ್ಟಿಗಿದಾರೋ ಅದನ್ನು ಒಡೆಯುವಂತ ಕೆಲಸ ಮಾಡೋದಕ್ಕೆ ನೀವು ಪೇಮೆಂಟ್ ತಕೊಂಡು ಟೆಂಡರ್ ತಗೊಂಡಿದ್ದೀರಾ. ನೀವು ಇವತ್ತು ಒರಿಜಿನಲ್ ಆಗಿ ಒಳ ಮೀಸಲಾತಿ ಪರವಾಗಿಲ್ಲ, ನೀವು RSS ಚಳಗಳು ಬಿಜೆಪಿ ಪರವಾಗಿ ಕೆಲಸ ಮಾಡಿ ಏನು ಒಗ್ಗಟ್ಟಿಂದ ಜೇನ್ಗೂಡು ಅಂತ ಇದ್ದಂತ ಒಂದು ದಲಿತ ಸಮುದಾಯವನ್ನ ಒಡೆಯಂತ ಕೆಲಸ ಮಾಡಿದಿರಲ್ಲ, ನಿಮಗೆ ತಕ್ಕ ಶಾಸ್ತಿ ಆಗ್ತದೆ ರೇ. ಈ ಇತಿಹಾಸನ ತಿರುಗಿ ನೋಡ್ರಿ. ಯಾರು ಸಹಾಯ ಮಾಡಿರೋದು ಅವ್ರಿಗೆ ಹೊಡೆದಾಕಿರೋದು, ಯಾರು ಜನಾಂಗ ಹೊಡೆದಿರೋ ಅವರೇ ಬೀದಿಗೆ ಬಂದಿರೋದು. ಇವತ್ತು ನೀವೇನು ಅವ್ರಿಗೆ ಸಪೋರ್ಟ್ ಮಾಡುವಂತ RSS ಇರ್ಬೋದು, ಬಿಜೆಪಿ ಇರ್ಬೋದು, ಕೋಮುವಾದಿ ಶಕ್ತಿಗಳನ್ನ ಇವತ್ತು ಬೆಂಬಲಿಸ್ಕೊಂಡು ಅವರ ಗೈಡೆನ್ಸ್ ಮುಖಾಂತರ ನೀವು ಜನಾಂಗವನ್ನ ಮುಂದಿಟ್ಕೊಂಡು ಈ ಒಳವಾಸ ಮೀಸಲಾತಿ ಸಬ್ಜೆಕ್ಟ್ ನ ಮುಂದಿಟ್ಕೊಂಡು ಒಡೆಯುವಂತ ಕೆಲಸ ಮಾಡ್ತಾ ಇದೀರಲ್ಲ, ನಾಳೆ ನೀವು ಹಚ್ಚಿರುವಂತ ಬೆಂಕಿ ನಿಮ್ಮನೆಗೆ ಬೀಳುವಂತ ಕಾಲ ದೂರ ಇಲ್ಲ. ಇವತ್ತು ಯಾರು ಅವಿದ್ಯಾವಂತರಿಲ್ಲ, ಎಲ್ಲ ಪ್ರಜ್ಞಾವಂತ ಯುವಕರು ಇವತ್ತು ಮೇಲ್ ಬಂದಿರೋಂಥದ್ದು, ಹೊರಗಡೆ ಬಂದಿರೋಂಥದ್ದು. ಏನೋ ನಮ್ಮ ಮುಖಂಡರು ಮಾಡ್ತಾರೆ, ನಮ್ಮನ್ನ ಸರಿದಾರೆ ಕರ್ಕೊಯ್ತಾರ, ಏನೋ ಮಾಡ್ತಾರೆ ಅಂತ ಸುಮ್ಮನಿದ್ರು. ಆದ್ರೆ ಇವತ್ತು ಮುಖಂಡರುಗಳ ಮೇಲೆ ನಡೀತಾ ಇರುವಂತ ನಿಮ್ಮಂತ ಏನು ಪೇಮೆಂಟ್ ಗಿರಾಕಿಗಳಿಂದ ನಡೀತಾ ಇರುವಂತ ದೌರ್ಜನ್ಯ, ದಬ್ಬಾಳಿಕೆ, ಏನು ಅವಹೇಳನಕಾರಿ ಅಂತ ಮೆಸೇಜ್ ನ ನೀವು ಪಾಸ್ ಮಾಡ್ತಾ ಇದ್ದೀರೋ, ಇದನ್ನ ಸಹಿಸ್ಗಳ ಕುಂತ್ಗಳ ಅಂತ ಪ್ರಶ್ನೆ ಇಲ್ಲ. ನಿಮ್ಮ ವಿರುದ್ಧ ಏನು ಬಲಗೈ ಸಮಾಜ ವಲಯನ ನೀವು ಟಾರ್ಗೆಟ್ ಮಾಡ್ಕೊಂಡು ವಲಯ 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 ಅಂತ ಹೇಳಿ ಮಂತ್ರಿಗಳಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರೋ, ನಾವು ನೋಡ್ರಿ ನಮ್ಗಿರೋದು ಇಷ್ಟೇ. ನೀವೇನು ಅಜ್ಞಾನಿಗಳು ಮಾತಾಡ್ತಾ ಇದ್ರಿ. ವಲಯರ್ ಮಂತ್ರಿಗಳು ಮಹದೇವಪ್ಪ, ಪರಮೇಶ್ವರು, ಖರ್ಗೆ ಅವರು ನಮ್ಮನ್ನ ಹಾಳು ಮಾಡ್ಬಿಟ್ರು, ನಮ್ಮ ಮನೆ ಹಾಳು ಮಾಡ್ಬಿಟ್ರು. ಅದೇ ಕ್ಯಾಬಿನೆಟ್ ಅಲ್ಲಿ ನಿಮ್ ಮುನಿಯಪ್ಪನವ್ರಲ್ಲಪ್ಪ, ಮಾದಕರು ಅಂತ ಸಚಿವರುಗಳು ಇದಾರಲ್ಲ, ಅವ್ರನ್ನ ತಗೊಬಂದಿದ್ರೆ ನೀವು ಸಾಮಾಜಿಕ ಹೋರಾಟಕ್ಕೆ ಮಾಡ್ತಾ ಇದ್ದೀರಿ. ಒಳ ಮೀಸಲಾತಿ ವಿಚಾರವಾಗಿ ನೀವು ಮಾತಾಡ್ತಾ ಇದೀರಿ ಅಂತ ನಿಮ್ಮನ್ನ ಹೊಗಳ್ತಿದ್ದೆ ನಾನು. ಆದ್ರೆ ನೀವು ಉದ್ದೇಶಪೂರ್ವಕವಾಗಿ ಬಲಗೈ ವಲಯ ಸಂಬಂಧಿತ ನಮ್ಮ ಏನು ಮಹದೇವಪ್ಪ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವ್ರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ನಮ್ಮ RK ಕೃಷ್ಣಮೂರ್ತಿ ಅವರು, ಕೃಷ್ಣಮೂರ್ತಿ ಅವ್ರು ಏನ್ರಿ ಮಾಡಿದ್ರು ನಿಮ್ಗೆ ಮಿನಿಸ್ಟರ್ ಅವರು, ಅವ್ರ ಹೆಸರನ್ನ ತಗೊಂಡ್ಬಿಟ್ಟಿರ್ತಾರೆ. ಯಾವ್ದೋ ಒಂದು ಹುಲ್ ತುಂಬಿರೋ ಗೊಂಬೆಗೆ
ತಗೊಂಡಿತ್ತಾನೆ ಫೋಟೋ ಅಂಟಿಸ್ಬಿಟ್ಟು ಎಕ್ಕಡದಲ್ಲಿ ಹೊಡಿತೀರಲ್ಲ, ನೀವು ಪ್ರಜ್ಞಾವಂತರೇನ್ರಿ? ಅಂಬೇಡ್ಕರ್ ಹೆಸರು ಹೇಳಕ್ಕೆ ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ಅಂಬೇಡ್ಕರ್ ಹೆಸರು ಹೇಳೋರು ಯಾವತ್ತೂ ಸಹ ಜಾತಿಗಳ ಮೇಲೆ ಎತ್ಕಟ್ಟಂತ ಕೆಲಸ ಮಾಡಿಲ್ಲ. ಇದುವರೆಗೂ ಒಲೆಯರು ನಿಮ್ಮನ್ನ ಇವತ್ತುವರೆಗೂ ಸಹ ಅಣ್ಣ ತಂದಿರು ಅಂತ ನಾವು ಹೋರಾಟ ಮಾಡ್ತಾ ಇರೋದು. ನಿಮ್ಮ ಮಾದವರಿಗೂ ಕೊಡಬೇಡಿ ಅಥವಾ ಇನ್ನೊಬ್ರು ಕೊಡಬೇಡಿ ಅಂತ ಹೇಳ್ತಾ ಇಲ್ಲಪ್ಪ. ನೀವು ಕೊಡೋದನ್ನ ಕರೆಕ್ಟಾಗಿ ಕೊಡಿ. ಏನು ನಾಗಮೋಹನ್ ದಾಸ್ ಅವರು ಹಚ್ಚಿದಾರೋ ಬೆಂಕಿ, ಈ ಒಳ ಮೀಸಲಾತಿ ಬೆಂಕಿನ ಹಚ್ಚಿದಾರಲ್ಲ, ಈ ಬೆಂಕಿನ ಆರಿಸಿ ಎಲ್ರಿಗೂ ಸಮಾನವಾದಂತ ಒಂದು ಅವಕಾಶನ ಕಲ್ಪಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾರಂತ. ಇಲ್ಲಿ ಮಾದವರು, ಯಾರೋ ಆದಿವಾಸಿಗಳು, ಅಲಮಾರಿಗಳು, ಇವ್ರ ವಿರುದ್ಧ ಯಾರು ಮಾತಾಡಿಲ್ರಿ. ನಿಮ್ಮ ಉಪಯೋಗಿಸ್ಗೆ, ನಿಮ್ಮ ಬೇಡಿಕೆಗಳಿಗೆ, ನಿಮ್ಮ ರಾಜಕೀಯ ತೇವರಿಗೆ ಮುಂದೆ ನಿಮ್ಗೆ ಅವಕಾಶ ಬೇಕು, MLC ಆಗ್ಬೇಕು, ಇನ್ನೊಂದು ಆಗ್ಬೇಕು ಅನ್ನೋ ನಮ್ಮನ್ನ ಗುರುತಿಸ್ಲಿ ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ಗೋಸ್ಕರ ನೀವು ನಮ್ಮ ಮಾದೇವಪ್ಪ ಅವ್ರನ್ನ, ಪರಮೇಶ್ವರ್ ಅವ್ರನ್ನ, ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೀರಲ್ಲ. ಓಪನ್ ಆಗೋತ್ ರಕ್ತ ಕ್ರಾಂತಿ ಆಯ್ತದೆ ಅಂತ ಒಬ್ಬ ಅಡ್ವೊಕೇಟ್ ಇದ್ರಿ, ಅಡ್ವೊಕೇಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ರಕ್ತ ಕ್ರಾಂತಿ ಆಗ್ಬಿಡ್ತದೆ. ನಿಮ್ಗೆ ಕ್ರಾಂತಿ ಅಂತ ಶಬ್ದದೇಟ ಹೇಳ್ಕೊಟ್ಟರೆ ಬಲಗೈ ಜನಾಂಗದವ್ರ ಕಡ್ರಿ. ಹೋರಾಟ ಅಂತ ರೂಪುರೇಷನ ಸಿದ್ಧ ಮಾಡಿ ಫಸ್ಟ್ ಹೋರಾಟಕ್ಕೆ ನಾಂದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಲಗೈ ಸಮಾಜಕ್ಕೆ ಕೊಟ್ಟಂತ ಒಂದು ಸ್ಥೈರ್ಯದಿಂದ ಇವತ್ತು ನೀವು ರಕ್ತ ಕ್ರಾಂತಿ, ನೀವೊಬ್ರು ವಕೀಲರಾಗ್ಬಿಟ್ಟಿದ್ದೇನೆ ಸಮಾಜ ವಿರೋಧ ಚಟುವಟಿಕೆಗೆ ಪ್ರೇರೇಪಣೆ ನೀಡ್ತಿದ್ದೀರಾ. ಮುಗ್ಧ ಏನು ಮಾದುಗರು ಇರ್ಬೋದು, ಒಲೆಯರ್ ಇರ್ಬೋದು, ಇನ್ನೊಂದು ಬೇರೆ ಬೇರೆ ಸಮಾಜ ಇರ್ಬೋದು, ಅವ್ರನ್ನ ಎತ್ಕಟ್ಟಿ ಅವ್ರನ್ನ ಬೀದಿಗೆ ತಂದು ಅವ್ರ ಮನೆ ಎಕ್ಕುಡ್ಸಕ್ ಬಂದಿದ್ದೀರಾ ನೀವು. ಯಾರೋ ಒಬ್ಬ ಪಾಪ ಅಜ್ಞಾನಿಗಳು, ಅವಿದ್ಯಾವಂತ ಹುಡುಗರು ಇರ್ತಾರೆ, ಅನಕ್ಷರಸ್ಥರು ಇರ್ತಾರೆ, ಏನೋ ನಮ್ಮ ಅಣ್ಣ ಹೇಳ್ಬಿಡ್ತು ಹೊಡೆದಾಕ್ ಬಿಡುವ, ಕೊಚ್ಚಾಕ್ ಬಿಡುವ, ಕತ್ರಸಾಕ್ ಬಿಡುವ ಅಂತ ಏನೋ ಬೀದಿಗೆ ಬಿದ್ರೆ ಅವ್ರ ಮನೆ ಕಾಯ್ತೀರೇನ್ರಿ? ಯಾವ್ದೋ ಒಂದು ಮಾದಕ ಸಂಬಂಧ ಒಂದು ಮದುವೆ ವಿಚಾರದಲ್ಲಿ ಅವ್ನು ಹೊಡೆದಾಕಿದ್ರು, ಎಲ್ಲೋಗಿತ್ತು ನೀವು? ಎಲ್ಲೋಗಿದ್ರಿ ನೀವು? ಅವತ್ತೇನಾರು ಬಂದಿದ್ರೆ ನಮ್ಮ ಜನಾಂಗ ಪರವಾಗಿ ನಿಂತ್ಕೊಬಿಡ್ತೀನಿ ಅಂತ. ನಿಮ್ಗೆ ಐಡೆಂಟಿಫಿಕೇಶನ್ ಬೇಕು, ಪ್ರಚಾರ ಬೇಕು. ಪ್ರಚಾರಕ್ಕೋಸ್ಕರ ನೀವು ಇವತ್ತು ಮಾದೇವಪ್ಪನ ಹೆಸರು ಹೇಳಿದ್ರೆ ಮಾತ್ರ ನಿಮ್ಗೆ ಪ್ರಚಾರ ಸಿಕ್ಕೋದು, ಬೇರೆ ಯಾರ್ದು ಹೇಳಿದ್ರೆ ಕೇಳಕ್ಕಿಲ್ಲ. ಅದನ್ನೇ ಮುನಿಯಪ್ಪನ ಹೇಳಿ, ಅವಾಗ ನಾವು ಇವ್ರು ಸಾಮಾಜಿಕವಾಗಿ ಹೋರಾಟ ಮಾಡ್ತವ್ರೆ ಅದು ಬಿಟ್ಬಿಟ್ಟಿದ್ದೇನೆ. ಏನು ಒಲೆಯರ ಮಂತ್ರಿಗಳನ್ನ ನೀವು ಮಾಡ್ತಾ ಇದ್ದೀರೋ, ನಾವು ಬೀದಿಗೆ ನಾವು ಇಳಿತೀವಿ. ಆದ್ರೆ ನಿಮ್ ತರ ಅವಿವೇಕಗಳ ತರ ರಕ್ತಕ್ರಾಂತಿ ಆಗ್ಬಿಡ್ತದೆ, ಇನ್ನೊಂದಲ್ಲ. ನಿಮಗೂ ಸಮಾನತೆ ಕೊಡಿ ಅಂತ ನಾವು ಸಹ ಜೊತೆ ಸೇರ್ಕೊಂಡಿದ್ದೇನೆ, ಹೋರಾಟ ಮಾಡ್ತೀವಿ. ಇದು ನಮ್ಗೆ ಅಂಬೇಡ್ಕರ್ ಹೇಳ್ಕೊಟ್ಟಿರೋಂಥದ್ದು. ನೀವು ಇನ್ನಾದ್ರೂ ನೀವು ಮೀಡಿಯಾಗಳಲ್ಲಿ ಕರೆಕ್ಟಾಗಿ ಚಪ್ಪಲಿ ಹೊಡಿತೀವಿ, ನಮ್ಮ ಮಾದಗರು ಮನೆ ಹಾಳು ಮಾಡ್ಬಿಟ್ರು, ಇನ್ನೊಬ್ರು ಹಾಳು ಮಾಡ್ಬಿಟ್ರು, ಹಂಗೆ ಅಂತ ಹೇಳ್ಬಿಟ್ಟು ಅವರು ನಮ್ಮ ಸಮಾಜದ ನಮ್ಮ ಮುಖಂಡರು, ನಮ್ಮ ಮಂತ್ರಿಗಳ ಮೇಲೆ ಏನಾದ್ರು ಮತ್ತೆ ನೀವು ದಬ್ಬಾಳಿಕೆ, ಅವ್ರ ವಿರುದ್ಧ ಅಪಪ್ರಚಾರ ಮತ್ತೆ ಹೇಳಿಕೆಗಳನ್ನ ಏನಾದ್ರು ನಿಂತ್ರೆ ಅಥವಾ ಹೇಳಿದ್ರೆ ನಿಮ್ಮ ಮನೆಗಳ ಮುಂದೆ ನಾವು ಮುತ್ತಿಗೆ ಹಾಕಿ ನಾವು ವ್ಯಕ್ತಿಗತವಾಗಿ ಯಾರು ಮಾಡಲ್ಲ. ಬಟ್ ನೀವು ಹೇಳ್ತಾ ಅದೇ ತರ ಹೇಳಿಕೆಗಳನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಅನುಭವಿಸ್ತೀರಿ ಅಂತ ನಾವು ಈ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದೀವಿ. ಸರ್, ಈಗ ಈ ಒಂದು ಸಭೆ ಏನಿದೆ ಅಂತ ಹೇಳಿದ್ರೆ ನಾವು ಕನಿಷ್ಠ ಪಕ್ಷ 10 ಲಕ್ಷ ಜನ ಸೇರ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಸರ್. ಏನು ಉದ್ದೇಶ? ಇಲ್ಲಿ ಯಾವ್ದು ದುಡ್ಡು ಇಸ್ಕೊಂಡು ಅಥವಾ ಇನ್ನೊಬ್ರು ದೇಣಿಗೆ ತಗೊಂಡಿದ್ದೇನೆ ಮಾಡಬೇಕು ಅಂತ ಏನು ಸೇರಿಲ್ಲ. ಇಲ್ಲಿ ನಮ್ಮ ಸಮಾಜದಲ್ಲಿ ಬಹಳ ಪ್ರಮುಖರಿದ್ದಾರೆ, ಸ್ವಲ್ಪ ಬಲ್ತೆಗರು ಅವರೇ ನಮ್ಮ ಸಮಾಜದಲ್ಲೂ. ಈಗ ಏನು ಸ್ವಲ್ಪ ದಪ್ಪ ದುಷ್ಟವಾಗಿ ಏನೋ 10 ಜನಕ್ಕೆ ಅನ್ನ ಹಾಕೋದು, 100 ಜನಕ್ಕೆ ಅನ್ನ ಹಾಕೋರು, 1000 ಜನಕ್ಕೆ ಅನ್ನ ಆಗೋಂಥ ಶಕ್ತಿಯುತ ಮುಖಂಡರುಗಳಿದ್ದಾರೆ, ನಾಯಕರುಗಳು ಇದ್ದಾರೆ. ಅವ್ರನ್ನೆಲ್ಲ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ಕೊಂಡಿದ್ದೇನೆ. ನಾವು ನಮ್ಮ ಯಾವನ್ನ ಹತ್ರನೂ ಸಹ ಒಂದು ದೇಣಿಗೆನೋ ಇನ್ನೊಂದು ಆ ಥರ ಪಡೆದೇ ಅವ್ರ ಮೇಲೆ ಹೊರೆ ಹಾಕಂದೆ ನಮ್ಮ ಮಕ್ಕಳುಗಳ ಉಳಿವಿಗೋಸ್ಕರ, ನಮ್ಮ ಜನಾಂಗದ ಸಮಾನತೆಗೋಸ್ಕರ, ನಮ್ಮ ಬಲಗೈ ಏನು ಒಲೆಯರಿದ್ದಾರೋ ಆ ಒಲೆಯರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಕ್ರೋಢೀಕರಣ ಆಗಬೇಕು. ಮೈಸೂರು ಜಿಲ್ಲೆಯಿಂದ ಅತಿ ಹೆಚ್ಚು ಏನು ಅಂತ ಹೇಳಿದ್ರೆ 1 ಲಕ್ಷ ಜನ ಮೈಸೂರು ಜಿಲ್ಲೆಯಿಂದ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರೋಂಥದ್ದು. ಥ್ಯಾಂಕ್ ಯು.